ಇವತ್ತು ಟೊಮೊಟೊ ಪಿಕ್ಕಲ್ ರೆಸಿಪಿ ತೋರಿಸ್ಕೊಡ್ತೇನೆ ಬನ್ನಿ. ನಮ್ಮ ಫ್ಯಾಮಿಲಿ ಮೋಸ್ಟ್ ಫೇವ್ರೆಟ್ ರೆಸಿಪಿ ಇದು. ಇಲ್ಲಿ 1 ಕೆಜಿ ಟೊಮೊಟೊ ತೊಗೊಂಡು ತೊಳೆದು ಆರಿಸಿಟ್ಕೊಂಡು ಈ ಥರ 4 ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ 1 ಕೈ ಫುಲ್ಲಷ್ಟು ಹುಣಸೆಹಣ್ಣು ಹಾಕ್ಕೊತೀನಿ. ಹೊಸ ಹುಣಸೆಹಣ್ಣು ಹಾಕ್ಕೊಳ್ಳಿ. ಅದನ್ನೆಲ್ಲ ಹಾಕ್ಕೊಂಡು ಪಾತ್ರೆ ಮೇಲೆ ಇಟ್ಕೊಂಡು ಒಂದು ಮೀಡಿಯಮ್ ಫ್ಲೇಮಲ್ಲಿ ನೀಟಾಗಿ ಕುಕ್ ಮಾಡ್ಕೊಬೇಕು. ಕ್ಲೋಸ್ ಮಾಡ್ತಾ ಓಪನ್ ಮಾಡ್ತಾ ಮಿಕ್ಸ್ ಮಾಡಿಕೊಂಡು ಅದ್ರಲ್ಲಿ ನೀಟಾಗಿ ಟೊಮೊಟೊ ಎಲ್ಲ ಮೆತ್ತಗೆ ಹೋಗಿ ನೀರೆಲ್ಲ ಡ್ರೈ ಆಗೋಗ್ಬೇಕು. ಈ ಥರ ರೆಡಿ ಆದಾಗ ಅದನ್ನು ಆರಿಸಿಟ್ಕೊತಾ ಇದ್ದೀನಿ. ಫುಲ್ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಬೇಕು. ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ. ಒಂದು ಜಾರ್ ತೊಗೊತಾ ಇದ್ದೀನಿ. ಇಲ್ಲಿ ಫುಲ್ಲು ತಣ್ಣಗಾದ್ಮೇಲೆ ಜಾರ್ಗೆ ಹಾಕ್ಕೊಂಡು ಅರ್ಧ ಕಪ್ಪಷ್ಟು ಇಲ್ಲಿ ಉಪ್ಪು ಹಾಕ್ಕೊತೀನಿ. ಒಂದು ಮೆಜರ್ಮೆಂಟ್ ಇಟ್ಕೊಳ್ಳಿ. ಆಮೇಲೆ ಅರ್ಧ ಕಪ್ಪಲ್ಲೇ ಒಂದು ಅರ್ಧ ಕಪ್ಪು ಖಾರದ ಪುಡಿ ಮತ್ತು ಅದರಲ್ಲಿ ಸ್ವಲ್ಪ 1/4 ಕಪ್ಪಷ್ಟು ಖಾರದ ಪುಡಿ ಹಾಕ್ಕೊಂಡು 2 ಟೇಬಲ್ ಸ್ಪೂನ್ ಆಫ್ ಅರಿಶಿನ ಹಾಕ್ಕೊತಾ ಇದ್ದೀನಿ ಇಲ್ಲಿ. ಮತ್ತು 1/4 ಕಪ್ಪಷ್ಟು ಬೆಳ್ಳುಳ್ಳಿ ಬಿಡಿಸಾಕೊಂಡು ಮತ್ತು ಮೆಂತ್ಯ ಪೌಡರು ಅದನ್ನು 2 ಟೇಬಲ್ ಸ್ಪೂನು ಮತ್ತು ಇದು ಸಾಸಿವೆ ಪುಡಿ ಬಂದು 4 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇದು ನೀಟಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇಲ್ಲಿ 2 ಜಾರಲ್ಲಿ ಹಾಕ್ಕೊಂಡಿದ್ದೀನಿ. 1 ಜಾರಲ್ಲಿ ಸಾಕಾಗಲಿಲ್ಲ, ಅದಕ್ಕೇ ನೀವು ಆ ಥರ ಟ್ರೈ ಮಾಡಿ. 1 ಕೆಜಿ ಮಾಡ್ತಾರೆ, ಬೇಕಂದರೆ ಅರ್ಧ ಕೆಜಿ ಕೂಡ ಮಾಡ್ಕೊಬೋದು. ಇದರಲ್ಲಿ ಅರ್ಧ ಕ್ವಾಂಟಿಟಿ ಮಾಡ್ಕೊಳ್ಳಿ. ಇಲ್ಲಿ 1.5 ಕಪ್ಪಷ್ಟು ಆಯಿಲ್ ತೊಗೊಂಡು 2 ಸ್ಪೂನಷ್ಟು ಕಡಲೆಬೇಳೆ, 2 ಸ್ಪೂನಷ್ಟು ಉದ್ದಿನಬೇಳೆ, 4 ಟೇಬಲ್ ಸ್ಪೂನಷ್ಟು ಸಾಸಿವೆ, ಸ್ವಲ್ಪ ಜಾಸ್ತಿನೇ ಇಡಿಸುತ್ತೆ, ಜಾಸ್ತಿ ಕ್ವಾಂಟಿಟಿ ಮಾಡ್ತಾ ಇರೋದಕ್ಕೆ, ಮತ್ತು ಜೀರಿಗೆ 2 ಟೇಬಲ್ ಸ್ಪೂನ್, ಬೆಳ್ಳುಳ್ಳಿ 1 ಕೈ ಫುಲ್ಲಷ್ಟು ಚೆಚ್ಚಿ ಹಾಕ್ಕೊತಾ ಇದ್ದೀನಿ. ಮತ್ತು ಫುಲ್ಲು ಕರ್ಬೇವಿನ ಸೊಪ್ಪು, ಒಣಗಿರೋ ಮೆಣಸಿನ್ಕಾಯಿ ಹಾಕ್ಕೊಂಡು ಅದು ನೀಟಾಗಿ ಫ್ರೈ ಮಾಡ್ಕೊಂಡು ಒಂದು 5 ನಿಮಿಷ ಆಮೇಲೆ ರುಬ್ಬಿಟ್ಕೊಂಡಿರೋದು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಬೇಕು. ಇವಾಗಿನ ನೀವು ಲೋ ಫ್ಲೇಮ್ ಮಾಡಿಕೊಂಡು ನೀಟಾಗಿ ಕಲಿಸ್ಕೊಬೇಕು. ಅದರಲ್ಲಿರೋ ಆಯಿಲ್ ಎಲ್ಲ ಮೇಲೆ ತೇಲ್ಬೇಕು. ಎಳ್ಕೊಂಡು ಮತ್ತೆ ಬಿಡುತ್ತೆ ಎಣ್ಣೆ. ಆವಾಗವರೆಗೂ ಕುಕ್ ಮಾಡಿಕೊಂಡ್ರೆ ಬೇಗ ಕೆಟ್ಟೋಗ್ದಿರ ಇರುತ್ತೆ. ಟೇಸ್ಟ್ ಮಾಡ್ತಾ ಇದನ್ನೆಲ್ಲ ಕರೆಕ್ಟಾಗಿದೆಯಲ್ಲ ಅಂತ ನೀವು ಚೆಕ್ ಮಾಡ್ಕೊಳ್ಳಿ. ಪರ್ಫೆಕ್ಟಾಗಿರುತ್ತೆ. ಆಮೇಲೆ ತಣ್ಣಗಾದ್ಮೇಲೆ ಗ್ಲಾಸ್ ಜಾರ್ಗೆ ಹಾಕ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು 6 ಮಂತ್ಸ್ ಇರುತ್ತೆ. ನನಗೆ ಯಾವಾಗೂ 2 ಮಂತ್ಸ್ 3 ಮಂತ್ಸ್ ಅಷ್ಟೇ ಮ್ಯಾಕ್ಸಿಮಮ್ ಇರೋದು. ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಫಾಲೋ ಮಾಡ್ಕೊಂಡು ಲೈಕ್ ಮಾಡಿ. ಬಾಯ್.